ಇದೇ ನಮ್ಮನೆ ಸರ್, ಬನ್ನಿ. ಕೂತ್ಕೊಳ್ಳಿ. ಮನೇಲಿ ಯಾರಿಲ್ವಾ? ನನಗೆ ನನ್ನ ತಮ್ಮನ ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಸರ್. ಮನೇಲೊಬ್ಬ ಹೆಂಗಸಿದ್ರೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಸ್ನೇಹಿತರೆಲ್ಲ ಹೇಳಿದ್ರು. ಅದಕ್ಕೆ ಮದುವೆ ಮಾಡ್ಕೊಂಡೆ. ಆದ್ರೆ ಬಂದವಳು ನರಕಾನೆ ತೋರಿಸ್ಬಿಟ್ಲು. ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸಬೇಕು. ಯಾರಾದ್ರೂ ಬಾಳಕ್ಕಾಗತ್ತಾ? ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸಬೇಕು. ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸಬೇಕು. ಸ್ಮಶಾನ ಅಂದ್ರೆ ಎಲ್ಲ ಆಸೆಗಳನ್ನ ಯಾರಾದ್ರೂ ಬಾಳಕ್ಕಾಗತ್ತಾ? ನಮ್ ಬಡತನದ ಜೊತೆಗೆ ಅವಳಿಗೆ ಬಾಳಕ್ಕಾಗ್ಲಿಲ್ಲ. ಒಂದಿನ ಅವಳು ಯಾವನ್ ಜೊತೆನೋ ಓಡೋಗ್ಬಿಟ್ಲು. ಇದನ್ನೆಲ್ಲ ನೋಡಿ ನನ್ನ ತಮ್ಮ ಬದಲಾಗ್ಬಿಟ್ಟ. ಆಮೇಲೆ ಒಂದಿನ, ಏನೋ ಇದು, ಎಲ್ಲಿಂದ ತಂದಿಯೋ ಇದನ್ನ? ಕದ್ಕೊಂಬಂದೆ. ಅಯ್ಯೋ ಪಾಪಿ, ಕಳ್ತನ ಮಾಡೋ ತಪ್ಪಲ್ವೇನೋ? ನಡೆಯೋ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಬಂದ್ಬಿಡ್ನ. ಏನೋಣ ಹಿಂಗ್ ಮಾತಾಡ್ತೀಯ ನೀನು? ಇದನ್ನ ನಾನ್ ಮಾಡಿದ ತಪ್ಪು ಅಂದ್ರೆ ನೀನ್ ದಿನ ಮಾಡ್ತಿರೋ ತಪ್ಪೆ. ನಾನೇನೋ ತಪ್ಪು ಮಾಡಿದೆ? ಬಾ ತೋರಿಸ್ತೀನಿ ಏನ್ ತಪ್ಪು ಮಾಡ್ತಿದ್ಯಾ ನೀನು ಅಂತ. ನೀನ್ ಈ ಹಸು ಹಾಲು ಕುಡಿಯಲ್ವಾ? ಕುಡಿತೀನಿ. ಅದು ತಪ್ಪಲ್ವಾ? ಹಸು ಹಾಲು ಕುಡಿಯೋದ್ರಲ್ಲಿ ತಪ್ಪೇನೋ ಇದೆ? ಹಸು ಹಾಲಿಟ್ಟಿರೋದು ಯಾರಿಗೆ? ತನ್ನ ಕರುಗೆ. ಆ ಹಸು ಮುಂದೆ ಆರ್ಕಾಸ್ ಮುರ್ಕ ಸುಳ್ಳು ಹಾಕ್ಬಿಟ್ಟು ಹಿಂದ್ಗಡೆ ಕತ್ಕೊಂಡು ಹಾಲು ಕುಡಿಯಲ್ವಾ? ಲೇ, ಕರು ಕುಡಿದ್ಬಿಟ್ಟಿರೋ ಮಿಕ್ಕ ಹಾಲಲ್ವೇ ನಾನು? ನಾನು ಅಷ್ಟೇ ಅಪ್ಪ. ಯಾವನ ಅವ್ರ ತಲೆ ಮೇಲೆ ಕೈ ಎಳೆದು ಇಷ್ಟು ದುಡ್ಡು ಮಾಡಿದ್ದ. ನಾನು ಅದ್ರಲ್ಲಿ ಇಷ್ಟೇ ತಂದಿರೋದು, ಮಿಕ್ಕಿದೆಲ್ಲ ಅವನಿಗೆ ಉಳಿಸ್ ಬಂದಿದ್ದೀನಿ. ನಾನ್ ಮಾಡಿದ ತಪ್ಪ? ಹೀಗೆಲ್ಲ ವಾದಿಸ್ತಿದ್ದೆ ಸರ್. ಕಿಲಾಡಿ ನನ್ನ ಮಗ. ಕಿಲಾಡಿ ನನ್ನ ಮಗ ಸರ್. ಯಾಕಯ್ಯ, ಹೆಂಗಿದೆ? ಇನ್ನೊಂದ್ಸಲ ಯಾರಿಗೋ ತಲೆ ಹೊಡೆದಾಗ ಬಂದಿದ್ದ ಸರ್. ಏನೋ ಇದು ರಕ್ತ? ಯಾವನ ನನ್ಗಿಂತ ಜೋರಾಗಿ ಗಟ್ಮುಟ್ಟಾಗಿದ್ದ. ಯಾರು ಬಿಟ್ಟು ಬಂದೆ. ಗಟ್ಟುಮುಟ್ಟಾಗಿದ್ದಾನೆ ಅಂತ ಹೊಡೆದು ಬಿಡೋದೇನೋ? ಅಣ್ಣ, ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡಿ ಗೆದ್ರೆ ಅವ್ನ್ ವೀರ ಅನ್ಸ್ಕೊಂತಾನೆ. ಅದೊಂದು ಹಿಸ್ಟ್ರಿ ಆಗುತ್ತೆ. ನಾನು ಅಷ್ಟೇ. ಇವಾಗ ನೋಡೋ, ನನ್ಕಿಂತ ಯಾರ ಸಣ್ಣ ನರಪೇದನಾಗ್ ಬರ್ಲಿ, ನಾನು ಅವ್ನ ಹವಾಸಕರು ಕೂಡ ಹೋಗೋ ಅನ್ಬಿಡ್ತೀನಿ, ಬಿಟ್ಬಿಡ್ತೀನಿ. ಅದೇ ನನ್ಕಿಂತ ಗಟ್ಮುಟ್ಟಾಗಿರ್ಲಿ, ಕಾರ್ ಯಾಡ್ ಬಿಡ್ತೀನಿ. ತಾಕತ್ತಿರೋ ನನ್ ಮೇಲೆ ಗೆಲ್ಲಿ. ದೇವ್ರ ಶಕ್ತಿ ಕೊಟ್ಟಿಲ್ವಾ? ಹೊಡೆದಾಡ್ಲಿ. ದೇವ್ರ ಶಕ್ತಿ ಕೊಡೋದು ಹೊಡೆದಾಡೋದಕ್ಕಲ್ವೋ, ದುಡಿಯೋದಕ್ಕೆ. ಅವೆಲ್ಲ ಮಾಮೂಲಿ ಜನಕಣ. ಮಾಮೂಲಿ ಜನಕ್ಕೆ ದೇವ್ರ ಶಕ್ತಿ ಕೊಡೋದು ದುಡಿಲಿ ಅಂತ. ಈ ಕೂಲಿ ಜನಗಳಿಗೆ, ನನ್ನಂತ ರಾಜನಿಗೆ ದೇವ್ರ ಶಕ್ತಿ ಕೊಡೋದು ಹೊಡಿಲಿ, ಬಡಿಲಿ, ವೀರ ಜಯ ಗಳಿಸ್ಲಿ ಅಂತ, ಕೊಲೆ ಮಾಡ್ಲಿ ಅಂತ. ಅಲೆಕ್ಸಾಂಡರ್ ರೇಂಜ್ ಅಣ್ಣ ನಿಮ್ ತಮ್ಮ. ಅಣ್ಣ, ಕೋಳಿ ಸಾರ್ ಮಾಡಿಡು, ಚೆನ್ನಾಗಿ ಬಂದ್ ತಾಕತ್ ಅಂತೀನಿ. ಓಕೆ? ಹೀಗೆ ಸರ್, ನಾನು ಮಾಡೋದೆಲ್ಲ ಸರಿ ಅಂತ ಎಲ್ಲದಕ್ಕೂ ಲಾಜಿಕ್ ಹೇಳ್ತಾ ಇದ್ದ. ಲಾಜಿಕ್ಕ? ಇದೇ ಸರ್ ಅವ್ನು ಓದಿದ ಕಾಲೇಜು. ಅವನು ಕಾಲೇಜಿಗೆ ಒಂದಿನಾನು ಹೋಗ್ತಾ ಇರ್ಲಿಲ್ಲ. ಊರ್ ಸುತ್ಕೊಂಡ್ ತಿರುಗ್ತಾ ಇದ್ದ. ಲೆಕ್ಚರರ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು. ಆದ್ರೆ 100ಕ್ಕೆ 100 ಮಾರ್ಕ್ಸ್ ತೆಗಿತಾ ಇದ್ದ. ಅದರಲ್ಲೇನಿದೆ ರೀ, ಚೆನ್ನಾಗಿ ಕಾಪಿ ಹೊಡೆದ್ ಪಾಸ್ ಆಗಿರ್ತಾನೆ, ಬುದ್ಧಿವಂತ. ಕಾಲೇಜಿನಲ್ಲಿ ಅವನ ಆಡಿದಾಟ ಒಂದೊಂದಲ್ಲ ಸರ್. ಕಾಲೇಜ್ ಪ್ರೊಫೆಸರ್ ಮಗಳನ್ನೇ ಲವ್ ಮಾಡಿದಂತೆ. ಅವ್ನು ನಿಜವಾಗ್ಲೂ ಯಾರನ್ನು ಲವ್ ಮಾಡೋವನಲ್ಲ. ಪ್ರೊಫೆಸರ್ ನನ್ನನ್ನು ಕರೆದು ನಿನ್ ತಮ್ಮನ ಬುದ್ಧಿ ಹೇಳಿ ಅಂದ್ರು. ನಾನು ಹೇಳಿದೆ ಸರ್. ಆದ್ರೆ ನನ್ನ ಕೈಲಿ ಅವನ್ ತಿದ್ದೋಕಾಗ್ಲಿಲ್ಲ. ಅದಕ್ಕೆ ಅವರು ನನ್ನ ತಂಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾಳೆ, ನಿನ್ ತಮ್ಮನ ಮೇಲೆ ಸಿವಿಯರ್ ಆಕ್ಷನ್ ತಗೋತೀನಿ ಅಂದ್ರು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಅಂದ್ಬಿಟ್ಟೆ. ಆಮೇಲೆ ಅವ್ರು ಏನ್ ಆಕ್ಷನ್ ತಗೊಂಡ್ರು ಗೊತ್ತಿಲ್ಲ ಸರ್. ತಕ್ಷಣ ಹುಡುಗಿನ ಬಿಟ್ಬಿಟ್ಟ. ಮತ್ತಿನ್ನೇನ್ರಿ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ? ಇಲ್ಲ ಸರ್, ಪ್ರಾಬ್ಲಮ್ ಶುರು ಆಗಿದ್ದೆ ಆಗ. ಪ್ರೊಫೆಸರ್ ಮಗಳು ಬಿಟ್ಬಿಟ್ಟು ಅವ್ರ ತಂಗಿಗೆ ಲೈನ್ ಹೊಡೆದ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೈ ಇಟ್ಬಿಟ್ನಾ? ಹ್ಞೂ ಸರ್. ಕೇಳಿದಕ್ಕೆ ಏನಂದ ಗೊತ್ತಾ ಸರ್? ಅಣ್ಣ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಣ್ಣ, ಇದುವರೆಗೂ ನಾನು ನೋಡಿ ಯಾವ ಹುಡುಗಿ ತಲೆ ತೋರ್ಸ್ಕೊಂಡು ನಾಚ್ಕೊಂಡು ಹೊಟ್ಟೋಗ್ತಾಳೋ ಅಂತ ಡೀಸೆಂಟ್ ಗೌರವ ಮಂದ್ರನ್ನ ತಲೆ ಎತ್ತು ಕೂಡ ನೋಡಲ್ಲಣ್ಣ. ಅದೇ ಚಮಕ್ ಚಮಕ್ ಅಂತ ಡೌಗಳು ಕೊಟ್ಕೊಂಡು ಪೋಸ್ಗಳು ಕೊಟ್ಕೊಂಡು ಮಿಟ್ಕ್ಲಾಡ್ತಾರಲ್ಲ ಅಂತ ಮಿಟ್ಕ್ಲಾಡಿಗಳನ್ನ ನಾನಲ್ಲಣ್ಣ, ಅವರೇ ನನ್ ಬಿಡಲ್ಲಣ್ಣ. ನನ್ ತಪ್ಪ ಅಣ್ಣ. ಹೀಗೆ ಬರ್ತಾ ಬರ್ತಾ ಅವನ ತರ್ಲೆಗಳು ಜಾಸ್ತಿ ಆಯ್ತು. ನನಗೂ ಅವನಿಗೂ ಒಂದಿನ, ನೋಡು, ನೀನ್ ವಾದ ಇಲ್ಲ ಬೇಡ, ನಾನು ಹೇಳಿದ ಮಾತು ಕೇಳ್ತೀಯಲ್ವೋ? ಕೇಳಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಬಿಸಾಕ್ತಿಯಾ? ಬಿಸಾಕ್ ಹೋಗು. ಈ ಪುಟ್ಕೋಸಿ ಮನೆ ಯಾರಿಗ್ ಬೇಕು? 5 ಸ್ಟಾರ್ ಹೋಟೆಲ್ ಬದುಕ್ತೀನಿ, ಹೋಗು. ನೋಡು, ಈ ಡಿಗ್ರಿ ಸರ್ಟಿಫಿಕೇಟ್ ಯಾವ್ದು ಬೇಕಾಗಿಲ್ಲ, ಎಲ್ಲ ಹರಿದು ಬಿಸಾಕ್ತೀನಿ. ನನ್ಗೇನು ಬೇಕಾಗಿಲ್ಲ. ಇದನ್ ಬಿಸಾಕಿದ್ರೆ ಆಮೇಲೆ ಇದನ್ನ ಎತ್ಕೊಂಡೇನೋ ಮಾಡ್ಬಿಡ್ತೀನಿ. ಇಲ್ಲಿ ಬಿತ್ಕೊಂಡು ನೀನೇ ಸಾಯಿ, ನಾನು ಹೋಗ್ತೀನಿ, ಹೋಗು.